ಹೊಸದಾದ ಸಾಧನೆಗೆ ಕಾದಾಡು ನೀ ಜಯ ಕೀರ್ತಿ ಸಿಗುವರೆಗೆ ನಿನ್ನ ನೋವುಗಳು ಹಿಮದಂತೆ ಕರಗುವುದು ನಿನ್ನ ಆಸೆಗಳು ಗುರಿಯನ್ನು ತಲುಪುವುದು ತಿಳಿ ನೀರಿನ ಸಿಹಿಕೊಳದಲ್ಲಿ ಪುಟಿದೇಳಲಿ ಹೊಸದು ತರಂಗ ಸುಳಿದಾಡುವ ತಂಗಾಳಿಯಲಿ ಪಡಿಮೂಡಲಿ ನವಸಿರಿಗಂಧ ಧೈರ್ಯವ ತುಂಬಿಕೋ ಮುನ್ನುಗ್ಗುವ ಹೋರಾಡು ನೀ ಹೊಸದಾದ ಸಾಧನೆಗೆ ಕಾದಾಡು ನೀ ಜಯ ಕೀರ್ತಿ ಸಿಗುವರೆಗೆ ಹೆಣ್ಣೊಬ್ಬಳು ತಾ ಕಲಿತರೆ ಬೆಳಕೊಂದು ಉಜ್ವಲ ಉರಿದಂತೆ ಹೆಣ್ಣೊಬ್ಬಳ ಕಣ್ಣೀರದು ಮನೆಯನ್ನು ಪೂರ್ತಿ ಸುಡುವಂತೆ ಹೆಣ್ಣೊಬ್ಬಳು ನಗುತ್ತಿದ್ದರೆ ಸಂಸಾರ ಹಾಲ್ಜನು ಹರಿದಂತೆ ಹೆಣ್ಣೊಬ್ಬಳ ಅಳು ಮೋರೆಯೇ ಸುತ್ತೆಲ್ಲ ಹಾಳು ಸುರಿದಂತೆ ಹೆಣ್ಣೇರಿ ಶಕ್ತಿ ರೂಪ ಚಿಂತೆಯ ಬಿಟ್ಟು ಬಿಡು ಪನ್ನೀರ ಸಿಂಚನ ಕೊಂದೆ ಮುಖವ ಒಡ್ಡಿಕೊಡು ಕರಿಗತ್ತಲ ಹಳೆ ಕೂಪವ ತೊರೆದು ಹೊಸದು ಬೆಳಕು ಬರಿಸು ಹೋರಾಡು ನೀ ಹೊಸದಾದ ಸಾಧನೆಗೆ ಓ ಕಾದಾಡು ನೀ ಜಯ ಕೀರ್ತಿ ಸಿಗುವರೆಗೆ ಕಿಡಿಹಾರಿದ ಮರು ನಿಮಿಷವೇ ಬೆಂಕಿಯ ಜ್ವಾಲೆಯು ಉರಿವಂತೆ ಹನಿ ಉದುರಿದ ಕೆಲ ಹೊತ್ತಲೆ ನೀರಿನ ಹೊಳೆಯೇ ಹರಿದಂತೆ ಬಿಡಿಕಾಗದ ಸೇರ್ದಾಗಲೇ ಇಡಿಯಾದ ಪುಸ್ತಕವಾದಂತೆ ಜೈನೊಡಗಳು ಸುತ್ತಾಡುತ್ತಾ ಮಗುವಿನ ಹುಟ್ಟನ್ನು ಕೊಡುವಂತೆ ಹೋರಾಟದ ನದಿ ನೀರೆಲ್ಲ ಸಾಗರವಾದೀತು ಜಡವಿದ್ದ ಕಣಕಣದಲ್ಲೂ ಜೀವ ತುಂಬಿತು ನೆಲೆಜಾರದೆ ತಲೆಬಾಗದೆ ಪುಟಿದು ಸೆಡೆದು ಭುಜವ ಒಡ್ಡುತ್ತಾ ಹೋರಾಡು ನೀ ಹೊಸದಾದ ಸಾಧನೆಗೆ ಓ ಕಾದಾಡು ನೀ ಜಯ ಕೀರ್ತಿ ಸಿಗುವರೆಗೆ ನಾನು ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕು. ಅದಕ್ಕೆ ನಾನು ನಿಮ್ಮನ್ನ ಇಲ್ಲಿ ಕರ್ಕೊಂಬಂದಿರೋದು. ನಾನಿವತ್ತು ದೊಡ್ಡ ಕೋಟ್ಯಾಧೀಶಿ ಆಗಿರಬಹುದು, ಆದ್ರೆ ನಾನು ಇವ್ರ ಥರನೇ ಅನಾಥೆ ಆಗಿದ್ದೆ. ಕುಟುಂಬ ಇತ್ತು. ನನ್ನ ಅಪ್ಪ ಅಮ್ಮ ಆಕ್ಸಿಡೆಂಟಲ್ಲಿ ತೀರ್ ಹೋದ್ರು. ಅದಾದ್ಮೇಲೆ ಅನಾಥೆಯಾಗಿ ನಾನು ಇಲ್ಲಿ ಬಂದು ಸೇರ್ಕೊಂಡೆ. ಈಗ ನನ್ನ ದತ್ತು ತಗೊಂಡಿದಾರಲ್ಲ, ಅವ್ರಿಗೆ 10 ವರ್ಷ ಆದ್ರೂ ಮಕ್ಕಳಿರ್ಲಿಲ್ಲ. ನನಗೆ 6 ವರ್ಷ ಇದ್ದಾಗ ಅವ್ರು ಬಂದು ನನ್ನ ದತ್ತು ತಗೊಂಡು ಹೋದ್ರು.
ನೀನು ಹೇಳ್ತಾ ಇರೋದು ನಿಜಾನಾ ಚಾರು? ನನಗೆ ನಂಬೋದಕ್ಕೆ ಆಗ್ತಾ ಇಲ್ಲ. ಇದ್ರ ಬಗ್ಗೆ ನಿಮ್ಮ ತಾಯಿ ಮತ್ತೆ ನಿಮ್ಮ ತಂದೆ ಏನು ಹೇಳಲೇ ಇಲ್ಲ. ಹೇಳಲ್ಲ. ಅವ್ರು ನನ್ನನ್ನು ಸ್ವಂತ ಮಗಳು ಅಂತಾನೆ ಭಾವಿಸಿದ್ದಾರೆ. ಇಲ್ಲಿವರೆಗೂ ನಾನು ಯಾರಿಗೂ ಹೇಳಿಲ್ಲ. ನಿಮ್ಮ ಜೊತೆ ಹೇಳಬೇಕು ಅನ್ನಿಸ್ತು, ಹೇಳ್ದೆ. ಮುಂದೆ ನಾವಿಬ್ರು ಮದುವೆ ಆಗಿ ಬದುಕು ನಡೆಸುವಾಗ ನನ್ನ ಬಗ್ಗೆ ಎಲ್ಲ ನಿಮಗೆ ಗೊತ್ತಿರಬೇಕು ಅಂತ ಅನ್ನಿಸ್ತು. ಇದು ನಿಮಗೆ ಮಾತ್ರ ಗೊತ್ತಿದ್ರೆ ಸಾಕು. ನಿಮ್ಮ ಮನೇಲಿ ಎಲ್ಲರಿಗೂ ಗೊತ್ತಾಗಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಗೊತ್ತಿಲ್ಲ. ಇಲ್ಲಿರೋರೆಲ್ಲ ನನ್ನನ್ನು ಯಾವಾಗ ಇಲ್ಲಿ ತಂದು ಸೇರಿಸಿದ್ರು ಆವತ್ತೇ ನಾನು ಹುಟ್ಟುಹಬ್ಬ ಆಚರಿಸ್ಕೊಡೋದು. ಸಣ್ಣ ವಯಸ್ಸಲ್ಲೇ ಇಷ್ಟು ದೊಡ್ಡ ಗುಂಪಿನ ಜೊತೆ ಬೆಳೆದವಳು. ಇಲ್ಲಿಂದ ಹೋಗೋದಕ್ಕೆ ನನ್ನ ಮನಸ್ಸೇ ಇರಲಿಲ್ಲ. ಗುರೂಜಿನೇ ನೀನ್ ಧೈರ್ಯವಾಗಿ ಹೋಗು, ನಿನ್ ಬಾಳು ಬಂಗಾರ ಆಗತ್ತೆ ಅಂತ ಆಶೀರ್ವಾದ ಮಾಡಿ ಕಳಿಸಿದ್ರು. ಅದಕ್ಕೆ ನನ್ನ ಮದುವೆ ಆಗಿ ಹೋಗೋ ಮನೇಲಿ ತುಂಬಾ ಜನ ಇರಬೇಕು ಅಂತ ಆಸೆ ಪಡ್ತೀನಿ. ಹೋಗೋಣವಾ? ಯಾರು ಬಂದಿರೋದು? ಚಾರು ಅಕ್ಕ. ಹೇ, ಎಷ್ಟು ಚೆನ್ನಾಗಿ ಗೆಸ್ ಮಾಡಿದ್ರಿ. ಹೇಗಿದ್ದೀರಾ? ಚೆನ್ನಾಗಿದೆ. ಓಹೋ, ಇವಳ ಹೆಸರು ಪೂರ್ವಿ ಅಂತ. ಉತ್ತರ ಕರ್ನಾಟಕದಲ್ಲಿ ನೆರೆ ಹಾವಳಿ ಆದಾಗ ಇವರಪ್ಪ ಅಮ್ಮ ಹೋಗ್ಬಿಟ್ರು. ಇವಳಂದ್ರೆ ನಂಗೆ ತುಂಬಾ ಇಷ್ಟ. ನಮ್ಮ ಮದುವೆ ಆದ್ಮೇಲೆ ಇವಳನ್ನ ನಮ್ಮ ಜೊತೆ ಕರ್ಕೊಂಡು ಹೋಗೋಣವಾ? ಮಕ್ಳ, ನೀವೆಲ್ಲ ಆಟ ಆಡ್ಕೊಳ್ಳಿ, ನಾನು ಇನ್ನು ಬರ್ತೀನಿ. ಬಾಯ್ 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 ಚಿನ್ನು. ಏನು ಮಾತಾಡದೆ ಸೈಲೆಂಟ್ ಆಗಿ ಬರ್ತಾ ಇದ್ದೀರಾ? ಯಾವಾಗ್ಲೂ ಪಟಾಕಿ ತರ ಪಟ್ಪಟ ಅಂತ ಮಾತಾಡ್ತಾ ಇದ್ರಿ. ನಾನು ಪಟಾಕಿ ಥರ ಮಾತಾಡ್ತೇನೆ ಇಷ್ಟೊಂದು ದಿನ ಕಳೆದ್ಬಿಟ್ಟೆ. ಆದರೆ ನೀನು ಮೌನವಾಗಿದ್ಕೊಂಡೆ ಎಷ್ಟು ದೊಡ್ಡತನ ತೋರಿಸ್ತೆ. ಏನು ಹೇಳೋದು, ಯು ಆರ್ ರಿಯಲಿ ಗ್ರೇಟ್. ಆವತ್ತನ್ನು ನೋಡಿದ್ರೆ ಆಶ್ಚರ್ಯ ಆಗುತ್ತೆ ಅಂತ ಅಂದೆ. ಆದರೆ ನಿನ್ನೂ ನೀನು ನೋಡಿದ್ಮೇಲೆ ನನಗೆ ತುಂಬ ಆಶ್ಚರ್ಯ ಆಗ್ತಾ ಇದೆ. ಚಾರು, ನಿನ್ಗೊಂದು ಸತ್ಯ ಹೇಳ. ನಾನು ಇವತ್ತೇ ನಿನ್ನ ಮುಖನ ಸರಿಯಾಗಿ ನೋಡ್ತಾ ಇರೋದು. ಊಟಕ್ಕೆ ಹೋಗೋಣವಾ? ಭಯ ಪಡಬೇಡಿ, ಸ್ಟಾರ್ ಹೋಟೆಲ್ಗಲ್ಲ. ಇವತ್ತಿಲ್ಲೇ ಎಲ್ಲರಿಗೂ ಲಂಚ್ ಅರೇಂಜ್ ಮಾಡಿದ್ದೀನಿ. ಎಲ್ಲರ ಜೊತೆ ಕೂತ್ಕೊಂಡು ಊಟ ಮಾಡಿದ್ರೆ ಮಕ್ಕಳು ಖುಷಿ ಪಡ್ತಾರಲ್ವಾ? ಬನ್ನಿ ಊಟ ಮಾಡೋಣ. ನಾನು ಹೇಳಿದ್ನ ನಮ್ಮ ಮನೆಗೆ ಬಂದು ಹೆಣ್ಣು ನೋಡು ಅಂತ.
ನಾನು ನೀನು ಒಂದ್ಸಲ ಆದ್ರೂ ಮುಖಕ್ಕೆ ಮುಖ ಕೊಟ್ಟು ನೋಡಿದೀವ? ಒಂದ್ ಮಾತಾದ್ರೂ ಮಾತಾಡಿದೀವ? ನೀನ್ ಯಾರು ಅಂತ ನನಗ್ ಗೊತ್ತಿಲ್ಲ, ನಾನ್ ಯಾರು ಅಂತ ನಿನಗ್ ಗೊತ್ತಿಲ್ಲ. ಯಾವ ಅಧಿಕಾರದಲ್ಲಿ ನಿನ್ನ ಮನೆಗೆ ಹೆಣ್ ಕೇಳೋದಕ್ ಬಂದೆ? ಅವ್ರು ನನ್ನನ್ನು ಸ್ವಂತ ಮಗಳು ಅಂತಾನೆ ಭಾವಿಸಿದ್ದಾರೆ. ಇಲ್ಲಿವರೆಗೂ ನಾನು ಯಾರಿಗೂ ಹೇಳಿಲ್ಲ. ನಿಮ್ ಜೊತೆ ಹೇಳ್ಬೇಕು ಅನ್ನಿಸ್ತು, ಹೇಳ್ದೆ. ಮುಂದೆ ನಾವಿಬ್ರು ಮದುವೆ ಆಗಿ ಬದುಕು ನಡೆಸುವಾಗ ನನ್ನ ಬಗ್ಗೆ ಎಲ್ಲ ನಿಮಗೆ ಗೊತ್ತಿರಬೇಕು ಅಂತ ಅನ್ನಿಸ್ತು. ಯಾರ್ದು ಇದು ಬೈಕು? ನಂದೇಪ್ಪ. ನನ್ನ ಫ್ರೆಂಡ್ ಅಶ್ವಿನ್ ಇಲ್ವಾ, ಬರೀ 30,000 ರೂಪಾಯಿ ಕೊಡ್ತೀನಿ ಅಂತ ಹೇಳ್ದ, ತಗೊಂಬಿಟ್ಟೆ. ಬರೀ 1 ವರ್ಷ ಆಗಿರೋದಪ್ಪ. ಚೆನ್ನಾಗಿದ್ಯಾ? ನಿನಗೆ ಯಾಕೋ ಬೇಕು ಗಾಡಿ ಇವಾಗ? ಅಲ್ವೋ, ಇರೋ 5 ಲಕ್ಷ ರೂಪಾಯಿ ಈ ರೀತಿ ಖರ್ಚು ಮಾಡ್ಬಿಟ್ರೆ ಇಂಜಿನಿಯರಿಂಗ್ ಸೇರ್ಕೊಳ್ಳೋದಕ್ಕೆ ಏನು ಮಾಡ್ತೀಯ? ಅದಕ್ಕೆಲ್ಲ ಏನ್ ಮಾಡೋದಕ್ಕಾಗುತ್ತಪ್ಪ? ಕಾಲೇಜ್ ಹೋಗಕ್ಕೆ ಬೈಕ್ ಬೇಡವಾ? ನನ್ನ ಫ್ರೆಂಡ್ಸ್ ಎಲ್ಲ ದಿನಕ್ಕೊಂದು ಬೈಕಲ್ಲಿ ಬರ್ತಾರೆ, ನಾನು ಮಾತ್ರ ಬಸ್ಸಲ್ಲಿ ಹೋಗ್ಬೇಕಾ? ನೋಡಿದ್ಯಾ ಪದ್ಮ, ಕಾಲೇಜಿಗೆ ಸೇರೋದಕ್ಕೆ ತಯಾರಿ ನಡ್ಸೋದ್ ಬಿಟ್ಬಿಟ್ಟು ಹೋಗಿ ಬೈಕ್ ತಗೊಂಡ್ಬಂದಿದ್ದಾನಲ್ಲ. ಅಮ್ಮ, ಕಾಲೇಜಿಗೆ ಸೇರೋದಕ್ಕೆ ಫೀಸು ಡೊನೇಷನ್ ಎಲ್ಲ ಸೇರಿ 4 ಲಕ್ಷ ಸಾಕು ಅಂತ ಹೇಳಿದ್ರು. ಅದಕ್ಕೆ ಹೊಸ ಶರ್ಟು, ಪ್ಯಾಂಟು, ಶೂಸ್ ಎಲ್ಲ ತಗೊಂಡೆ. ಸರಿ, ನೀನ್ ಒಳಗಡೆ ಹೋಗು. ಹೋಗು. ಕೊಡು, ಯಾವ ಕಲರ್ ತಂದಿದ್ಯಾ? ನಾನು ಏ ನೋಡ್ತೀನಿ. ಬಿಡೆ, ಆಮೇಲೆ ಏನ್ ನೋಡೋಣ ಪದ್ಮ ಬಿಡೆ. ನೀನು ಅವನ ತರಾನೇ ಕುಣಿತಾ ಇದೆಯಲ್ಲ? ಅಲ್ಲ, ಹಣ ಅವನ ಹತ್ರನೇ ಇಟ್ಕೊ ಅಂತ ಹೇಳ್ದಿಯಲ್ಲ, ನೋಡು ಯಾವ ರೀತಿ ಖರ್ಚು ಮಾಡ್ತಾ ಇದ್ದಾನೆ. ರೀ, ಕಾಲೇಜ್ ಹೋಗುವಾಗ ಹೊಸ ಬಟ್ಟೆಗಳು ಬೇಕಾಗತ್ತೆ. ಅಲ್ಲ, ಕಾಲೇಜ್ಗೆ 4 ಲಕ್ಷ ಸಾಕಾಗತ್ತೆ ಅಂತ ಹೇಳಿದ್ನಲ್ಲ, ಅದೆಲ್ಲ ಆಮೇಲೆ ನೋಡ್ಕೊಳ್ಳೋಣ. ಬನ್ನಿ ಬನ್ನಿ ಒಳಗೆ ಬನ್ನಿ. ಮೋಹನ, ಏನೋ ಹುಡುಕ್ತಿದ್ಯಾ? ಏನಮ್ಮ, ಏನಾದ್ರು ಸ್ಪೆಷಲ್ ಮಾಡಬಾರ್ದಾ? ಅದೆಲ್ಲ ಇರ್ಲಿ. ಅಲ್ಲ, ಅಪ್ಪ ಹಣದ ಬಗ್ಗೆ ಕೇಳಿದಾಗ ಸರಿಯಾಗಿ ಉತ್ತರ ಕೊಡ್ಬೇಕಲ್ವಾ? ಏನೇನೋ ವಾದ ಮಾಡ್ತೀಯಲ್ಲ ಅವ್ರ ಜೊತೆ. ಅಮ್ಮ, ನಾನು ನೋಡ್ಕೊಂಡೇ ಖರ್ಚು ಮಾಡಿದ್ದೀನಿ. ಈ ಹಣ ನನ್ನ ಅಪ್ಪ ಕಷ್ಟಪಟ್ಟು ಸಂಪಾದಿಸಿಲ್ವಲ್ಲ, ಮದನ್ ಬಾವ ನನಗೋಸ್ಕರ ಕೊಟ್ಟಣ. ಏಯ್, ಇಲ್ಲಿ ನೋಡು, ಹೇಗಾದ್ರೂ ಮಾಡಿ ಈ ಹಣದಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಸೇರ್ಬೇಕು. ಕೊನೆಗೆ ಹಣ ಸಾಲದಿದ್ರೆ ಕಷ್ಟ ಆಗ್ಬಿಡತ್ತೆ. ನೋಡು, ಇದೆಲ್ಲ ಗೊತ್ತಿರ್ಬೇಕಣೋ ನಿನ್ಗೆ. ಅಮ್ಮ, ಕೊನೆ ಕ್ಷಣದಲ್ಲಿ ಹಣ ಸಾಕಾಗ್ದೋದ್ರೆ ಮದನ್ ಬಾಬಾ ಇದಾರಲ್ಲ, 5 ಲಕ್ಷ ಕೊಟ್ಟರು ಇನ್ನೊಂದು ಸ್ವಲ್ಪ ಹಣ ಕೊಡಲ್ವಾ? ಅವ್ರಿರೋ ತನಕ ನಂಗೆ ಚಿಂತೆ ಇಲ್ಲಮ್ಮ, ಜಾಲಿಯಾಗಿರ್ತೀನಿ. ಸರಿ ಸರಿ, ನೀನ್ ಈ ಕಡೆ ಬಾ, ನನಗೆ ಕೆಲಸ ಇದೆ. ಹೋಗು, ಹೊರಗಡೆ ಹೋಗು. ಹೋಗೋ. ನಿಲ್ಸಪ್ಪ. ಇಲ್ಲೇನಾ? ಹಾ, ಇಲ್ಲೇ. ಏನ್ ನಿಂತಿದೆ? ರೆಡಿ? ಹಾ, ಬನ್ನಿ 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 ಬನ್ನಿ. ರೀ, ಕಾಫಿ. ರೀ, ಇದೇನ್ರಿ ಮನೆಗ್ ಬರ್ಬೇಡ ಅಂತ ಕಳ್ಸಿದ್ರೆ ಕುಟುಂಬ ಸಮೇತ ಬರ್ತಿದ್ದ ನೀವ್ನು? ಯಾರದು? ಅಪ್ಪ, 1 ನಿಮಿಷ. ಹಲೋ. ಸರಿ, ನೀನ್ ತಾಳ್ಮೆ ಕಲ್ಕೊಂಡೆ ಬರ್ರಿ, ಏನು ಅಂತ ವಿಚಾರಿಸಿ. ಹಾ, ನಾನು ಮತ್ತೆ ಫೋನ್ ಮಾಡ್ತೀನಿ ನಿನ್ಗೆ. ಸರಿ ಸರಿ, ಬಾಯ್ ಬಾಯ್. ನಡೀರಮ್ಮ, ನಡಿ ನಡಿ. ನಮಸ್ಕಾರ ಸರ್. ನಮಸ್ಕಾರ. ಇವರು ನನ್ನ ತಂದೆ, ಅವರು ನನ್ನ ತಾಯಿ. ಅಮ್ಮ, ಅಪ್ಪ, ಇವರು ತುಳಸಿ ಅವರ ತಂದೆ. ನಮಸ್ಕಾರ ನಮಸ್ಕಾರ. ನಮಸ್ಕಾರ. ಬನ್ನಿ ಕೂತ್ಕೊಳ್ಳಿ. ಬನ್ನಿ. ತುಳಸಿ, ಯಾರೋ ಬಂದ ಹಾಗಿದೆ, ಹೋಗಿ ನೋಡ್ಕೊಂಡ್ ಬರ್ತೀನಿ.
ಒಂದ್ ತಟ್ಟೆ ತಗೋಬಮ್ಮ. ಅಜ್ಜಿ ನಮಸ್ಕಾರ ಅಜ್ಜಿ. ಹ, ನಮಸ್ಕಾರ. ಚೆನ್ನಾಗಿದ್ದೀರಾ? ಅಮ್ಮ ಅಪ್ಪ ಇವರು ತುಳಸಿಯವರ ಅಜ್ಜಿ. ಓ ನಮಸ್ಕಾರ ತಾಯಿ. ನಮಸ್ಕಾರಮ್ಮ. ನಮಸ್ಕಾರ. ಕೊಡಮ್ಮ ಕೊಡು. ಏನಮ್ಮ ಇದು? ಏನ್ ನಡೀತಿದೆ ಅಲ್ಲಿ? ಸುಮ್ಮನಿದೆ. ತಗೊಳ್ಳಿಮ್ಮ, ಹೂ ಹಣ್ಣು ತಗೊಳ್ಳಿಮ್ಮ, ತಗೊಳ್ಳಿ. ಇದನ್ನ ಒಳಗಿಟ್ಟು ಬಾ. ಸರ್ ತುಳಸಿ ಎಲ್ಲಿ ಸರ್? ತುಳಸಿ ಒಳಗಿದ್ದಾಳೆ. ಕರೀರಿ ಸರ್, ನಮ್ಮಪ್ಪ ಅಮ್ಮ ನೋಡ್ಬಿಡ್ಲಿ. ತುಳಸಿನ ಕರ್ಕೊಂಬ. ತುಳಸಿ, ಆ ಪೊಲೀಸ್ ಹುಡುಗ ಅವ್ರ ಅಪ್ಪ ಅಮ್ಮನ್ ಕರ್ಕೊಂಡ್ ಬಂದಿದ್ದಾನೆ. ಅವ್ರು ನಿನ್ನ ನೋಡ್ಬೇಕಂತೆ. ಬಾ. ಅವ್ರು ಯಾಕಜ್ಜಿ ನನ್ನ ನೋಡ್ಬೇಕು? ನನಗೇನಮ್ಮ ಗೊತ್ತು. ಬಾ, ನೀನ್ ಸುಮ್ನೆ ಬಾ. ನಡಿ. ಅಮ್ಮ ಅಪ್ಪ ಇವಳ ತುಳಸಿ. ಹುಡುಗಿ ತುಂಬಾ ಲಕ್ಷಣ ಆಗಿದ್ದಾಳೆ ಅಲ್ವೇನ್ರಿ? ಇಲ್ಲಿ ಬಾಮ್ಮ. ಪರವಾಗಿಲ್ಲ. ನನ್ ಮಗ ನಿನ್ ಬಗ್ಗೆನೂ ನಿಮ್ ಕುಟುಂಬದ ಬಗ್ಗೆನೂ ಹೇಳ್ದಾಗೆ ಹುಡುಗಿ ತುಂಬಾ ಚೆನ್ನಾಗಿದ್ದಾಳೆ. ಅಲ್ಲ, ನೀವೇನ್ ಹೇಳಕ್ ಹೊರಟಿದ್ದೀರಾ ಅಂತ ಅರ್ಥ ಆಗ್ತಿಲ್ಲ. ನಾವ್ ಇನ್ನು ಮಾತಾಡಕ್ಕೆ ಶುರು ಮಾಡಿಲ್ವಲ್ಲ ರೀ. ಒಳ್ಳೆ ಸಮಯ ಮುಗಿಯೋದಕ್ಕೆ ಇನ್ನು ಸ್ವಲ್ಪನೇ ಸಮಯ ಇರೋದು. ನಾವ್ ಬಂದ್ ವಿಷಯ ಹೇಳಿ ಮುಗಿಸೋಣವಾ? ಸರ್, ನಾವು ಪೊಲೀಸ್ನವರು ಸುತ್ತಿ ಬಳಸಿ ಮಾತಾಡೋದು ನಮಗ್ ಗೊತ್ತಿಲ್ಲ. ನಿಮ್ಮ ಮಗಳನ್ನ ಮದುವೆ ಆಗೋದಕ್ಕೆ ನಾನು ತುಂಬಾ ಆಸೆ ಪಟ್ಟಿದ್ದೀನಿ. ಈ ವಿಚಾರ ಮಾತಾಡೋದಕ್ಕೇನೆ ಅಪ್ಪ ಅಮ್ಮನ್ ಕರ್ಕೊಂಡು ತಾಂಬೂಲ ಸಮೇತ ಬಂದಿದ್ದೀನಿ. ನನ್ನ ಮಗ ಆಸೆ ಪಟ್ಟ, ಅದಕ್ಕೆ ನಾವು ಕುಲ ಗೋತ್ರ ಏನು ವಿಚಾರಿಸದೆ ಹೆಣ್ಣು ನೋಡಕ್ ಬಂದ್ಬಿಟ್ವಿ. ನಮ್ಮ ಮಕ್ಕಳ ಮನಸ್ಗಿಂತ ಅದೇನು ದೊಡ್ಡದಲ್ಲ ಅಲ್ವಾ? ಮನಸ್ಸಿಗೆ ಹಿಡಿಸಿದ್ರೆ ಸಾಕು. ಮದುವೆ ಮಾತುಕತೆ ಆಡಬೇಡ ಅಂತ ಕೂಡಲೇ ಹೊರಟು ಬಂದ್ಬಿಟ್ವಿ. ಇಲ್ಲಿ ನೋಡಿ, ನೀವು ಅನಾವಶ್ಯಕವಾಗಿ ಏನು ಮಾಡೋದು ಬೇಡ. ತುಳಸಿ ವಯಸ್ಸಿನ ಮಗಳು ನನಗೂ ಇದ್ದಾಳೆ. ಹೆಣ್ಣು ಹೆತ್ತರ ಸಂಕಟ ನನಗೆ ಗೊತ್ತಾಗಲ್ಲ. ತುಳಸಿ, ನೀನು ಉಳ್ಕೊ. ನಿಮ್ ಮಗಳನ್ನ ನಮ್ಮನೆಗೆ ಧೈರ್ಯವಾಗಿ ಕಳಿಸ್ಬೋದು. ನಾನು ಅವಳನ್ನ ಸೊಸೆ ತರ ನೋಡಲ್ಲ, ಮಗಳಾಗೆ ನೋಡ್ಕೋತೀನಿ. ನೋಡಿ, ನೀವು ವಿಚಾರ ಗೊತ್ತಿಲ್ಲದೆ ಬಂದಿದ್ದೀರಿ. ಈಗಾಗಲೇ ನನ್ನ ಮಗಳಿಗೆ ಮದುವೆ ನಿಶ್ಚಯ ಆಗಿದೆ. 15ನೇ ತಾರೀಕು ಮದುವೆ. ಅದು ಗೊತ್ತಿದೆ ಸರ್, ಅದು ಗೊತ್ತಿದೆ ನಾವೀಗ ಬಂದಿದ್ದೀವಿ.